ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಅಮ್ಮನ ಕೈ ರುಚಿಯ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋದನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು: ಕಡಲೆ ಬೀಜ 2 ಟೇಬಲ್ ಸ್ಪೂನ್, ಹುರಿಗಡಲೆ 2 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಸ್ವಲ್ಪ, ಹುಣಸೆ ಹಣ್ಣು ಸ್ವಲ್ಪ, ಸಂಬಾರದ ಪುಡಿ ಸ್ವಲ್ಪ, ಅರಿಶಿಣ ಪುಡಿ ಸ್ವಲ್ಪ, ತುರಿದ ಕೊಬ್ಬರಿ ಸ್ವಲ್ಪ, ಬದನೆಕಾಯಿ ಅರ್ಧ kg. ಬದನೆಕಾಯಿಯನ್ನು ತೊಟ್ಟು ತೆಗೆದು ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ. ಕತ್ತರಿಸಿದ ಈರುಳ್ಳಿ 1, ಕರಿಬೇವು 1 ಎಸಳು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮೊದಲು ಒಲೆಯ ಮೇಲೆ ಒಂದು ಹೆಂಚನ್ನಿಟ್ಟು ಗ್ಯಾಸನ್ನು ಹೊತ್ತಿಸಿ ಕಡಲೆ ಬೀಜವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಅದನ್ನು ಬೇರೆ ಎತ್ತಿಟ್ಟುಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಬಿಸಿಯಾಗಿರುವ ಹೆಂಚಿನ ಮೇಲೆ ಹುರಿಗಡಲೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ಇವೆರಡನ್ನು ಬೇರೆ ಬೇರೆಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಒಂದು ಬಟ್ಟಲಿಗೆ ಶೇಂಗಾ ಪುಡಿ, ಕಡಲೆ ಪುಡಿ, ಸಾಂಬಾರದ ಪುಡಿ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ತುರಿದ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ನಂತರ ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ. ತುಂಬ ಗಟ್ಟಿಯಾಗಿ ಕಲಸಿಕೊಳ್ಳಬೇಡಿ. ಈ ಹದಕ್ಕೆ ಕಲಸಿಕೊಳ್ಳಿ. ನಂತರ ಬದನೆಕಾಯಿಯನ್ನು ಈ ರೀತಿ 4 ಭಾಗ ಕತ್ತರಿಸಿ ನೀರಿರುವ ಒಂದು ಬಟ್ಟಲಿಗೆ ಹಾಕಿ. ಇಲ್ಲದಿದ್ದರೆ ಬದನೆಕಾಯಿಯಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಕಪ್ಪಾಗಿ ಬಿಡುತ್ತವೆ. ನಂತರ ಕಲಸಿದ ಮಸಾಲೆಯನ್ನು ಬದನೆಕಾಯಿಯೊಳಗೆ ತುಂಬಿಟ್ಟುಕೊಳ್ಳಿ. ಗ್ಯಾಸ್ ಹೊತ್ತಿಸಿ ಒಂದು ಪಾನನ್ನು ಒಲೆಯ ಮೇಲಿಟ್ಟು ಪಾನ್ಗೆ ಅಡುಗೆ ಎಣ್ಣೆ, ಸಾಸಿವೆ ಹಾಕಿ
ಸಾಸಿವೆ ಸಿಡಿದ ನಂತರ ಕರಿಬೇವು, ಕತ್ತರಿಸಿದ ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಬೆಂದ ನಂತರ ಬದನೆಕಾಯಿ ಬೇಯುವಷ್ಟು ನೀರು ಹಾಕಿ ತುಂಬಿಟ್ಟುಕೊಂಡಿರುವ ಬದನೆಕಾಯಿಗಳನ್ನು ಪಾನ್ಗೆ ಈ ರೀತಿಯಾಗಿ ಒಂದೊಂದನ್ನೇ ನಿಧಾನವಾಗಿ ಹಾಕಿ. ಒಂಥರ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿಕೊಳ್ಳಿ. ತುಂಬ ಬೇಯಿಸಬಾರ್ದು, ಸ್ವಲ್ಪ ಬೆಂದಿದೆಯೋ ಇಲ್ಲ ಅಂತ ಪರೀಕ್ಷೆ ಮಾಡಬೇಕು. ಈಗ ನೋಡಿ, ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ರೊಟ್ಟಿ, ಚಪಾತಿ, ದೋಸೆ, ಪೂರಿ, ಬಿಳಿ ಹೋಳಿಗೆ ಮುಂತಾದವುಗಳೊಂದಿಗೆ ಸವಿಯಲು ತುಂಬ ಚೆನ್ನಾಗಿರುತ್ತದೆ. ಕೆಲವರು ಎಣ್ಣೆಗಾಯಿಗೆ ಹೀರೆಕಾಯಿ ಹಾಕ್ತಾರೆ, ಆದರೆ ಅಷ್ಟು ರುಚಿ ಬರೋದಿಲ್ಲ. ಆದ್ದರಿಂದ ಬರೀ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪಿನೊಂದಿಗೆ ಅಲಂಕರಿಸಿ. ನೋಡಲು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು.